ಅಕ್ರಮ ಸಕ್ರಮ ಮಾಡಿಕೊಳ್ಳೋಕೆ ನೀಡಿದಂತಹ ಕಾಲಾವಕಾಶ ಇದೀಗ ವಿಸ್ತರಣೆ ಆಗಿದೆ. ಅಕ್ರಮ ಸಕ್ರಮದ ಬಗ್ಗೆ ಸಿಎಂ ನೇತೃತ್ವದ ಸಭೆಯಲ್ಲಿ ಈ ಒಂದು ನಿರ್ಧಾರವನ್ನ ಈಗಾಗಲೇ ಕೈಗೊಳ್ಳಲಾಗಿದೆ. ಇನ್ನು ಗೃಹ ಕಚೇರಿ ಕೃಷ್ಣಾದಲ್ಲಿ ಸಿಎಂ ನೇತೃತ್ವದಲ್ಲಿ ಸಭೆ ನಡೆಯಿತು. ಈ ಒಂದು ಸಭೆಯಲ್ಲಿ ಈ ರೀತಿಯಾದಂತಹ ತೀರ್ಮಾನವನ್ನ ಕೈಗೊಳ್ಳಲಾಗಿದೆ. ಇನ್ನು 2013ರ ನಿಯಮದ ಪ್ರಕಾರ ಅಕ್ರಮ ಸಕ್ರಮವನ್ನ ಮಾಡಿಕೊಳ್ಳಬಹುದಾಗಿದೆ. 4 ತಿಂಗಳು ಕಾಲಾವಕಾಶವನ್ನ ವಿಸ್ತರಣೆ ಮಾಡಬೇಕು ಅಂತ ಹೇಳಿ ಸಭೆಯಲ್ಲಿ ಈಗಾಗಲೇ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. 2013ರಲ್ಲಿ ಅರ್ಜಿಯನ್ನ ಕರೆದಿದ್ದು ಆಗ ತಡೆಯನ್ನ ನೀಡಲಾಗಿತ್ತು. ಇನ್ನು ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾದಂತಹ ಕೆಜೆ ಜಾರ್ಜ್ ಈ ಒಂದು ಹೇಳಿಕೆಯನ್ನ ಸಭೆಯ ಬಳಿಕ ಹೇಳಿದ್ದಾರೆ. ಇನ್ನು ಅಕ್ರಮ ಸಕ್ರಮ ಮಾಡಿಕೊಳ್ಳೋಕೆ ನೀಡಿದಂತಹ ಕಾಲಾವಕಾಶವನ್ನ ಇದೀಗ ವಿಸ್ತರಣೆ ಮಾಡಲಾಗಿದೆ. ಈ ಕುರಿತಂತೆ ಚರ್ಚೆ ನಡೆಸೋದಕ್ಕೆ ಕೂಡ ಇವತ್ತು ಸಿಎಂ ನೇತೃತ್ವದಲ್ಲಿ ಒಂದು ಸಭೆಯನ್ನ ಕರೆಯಲಾಗಿತ್ತು. ಗೃಹ ಕಚೇರಿ ಕೃಷ್ಣಾದಲ್ಲಿ ಸಿಎಂ ನೇತೃತ್ವದಲ್ಲಿ ಸಭೆ ಕೂಡ ನಡೆಯಿತು. ಈ ಒಂದು ಸಭೆಯಲ್ಲಿ ಈ ರೀತಿಯಾದಂತಹ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. 2013ರ ನಿಯಮದ ಪ್ರಕಾರ ಅಕ್ರಮವನ್ನ ಸಕ್ರಮ ಮಾಡಿಕೊಳ್ಳಬಹುದಾಗಿದೆ. ಇನ್ನು 4 ತಿಂಗಳು ಕಾಲಾವಕಾಶವನ್ನ ವಿಸ್ತರಣೆಗೆ ಸಭೆಯಲ್ಲಿ ಈಗಾಗಲೇ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. 2013ರಲ್ಲಿ ಅರ್ಜಿಯನ್ನ ಕರೆದಿದ್ದು ಆಗ ಈ ಒಂದು ತಡೆಯನ್ನ ನೀಡಲಾಗಿತ್ತು. ಇದೀಗ ಈ ಒಂದು ಹೇಳಿಕೆಯನ್ನ ಬೆಂಗಳೂರಿನ ನಗರಾಭಿವೃದ್ಧಿ ಸಚಿವರಾದಂತಹ ಕೆಜೆ ಜಾರ್ಜ್ ಅವರು ಹೇಳಿದ್ದಾರೆ. ಇನ್ನೂ ಕೂಡ ಅಕ್ರಮ ಸಕ್ರಮ ಮಾಡಿಕೊಳ್ಳೋಕೆ ಕಾಲಾವಕಾಶವನ್ನ ವಿಸ್ತರಣೆ ಮಾಡಲಾಗಿದೆ. 4 ತಿಂಗಳುಗಳ ಕಾಲವಾಗಿ ನೀವು ಕಾಲಾವಕಾಶವನ್ನ ನೀಡಲಾಗಿದ್ದು ಅಕ್ರಮ ಸಕ್ರಮವನ್ನ ವಿಸ್ತರಣೆ ಮಾಡಿಕೊಳ್ಳಬಹುದಾಗಿದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ದೂರವಾಣಿ ಸಂಪರ್ಕದಲ್ಲಿರುವಂತಹ ನಮ್ಮ ಪ್ರತಿನಿಧಿ ಪವನ್ ಏನು ಇವತ್ತು ಸಭೆ ನಡೆಯುತ್ತೆ, ಸಭೆಯಲ್ಲಿ ಅಕ್ರಮ ಸಕ್ರಮ ಮಾಡ್ಕೊಳ್ಳೋಕೆ ಕಾಲಾವಕಾಶವನ್ನ ವಿಸ್ತರಣೆ ಮಾಡಲಾಗಿದೆ. ಸೊ ಏನಿದೆ ಈ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್? ಇವತ್ತು ಮೀಟಿಂಗ್ ಅನ್ನ ಮಾಡಲಾಯಿತು. ಪ್ರಮುಖವಾಗಿ ಅಕ್ರಮ ಸಕ್ರಮ ಯೋಜನೆಗೆ ಏನು ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅರ್ಜಿಯನ್ನ ಸಲ್ಲಿಸುವಂತದ್ದು ಏನಿದೆ ಆ ಒಂದು ಕಾಲಾವಕಾಶವನ್ನ 4 ತಿಂಗಳ ಕಾಲಾವಕಾಶ ಅಕ್ರಮ ಸಕ್ರಮ ಮಾಡಿಕೊಳ್ಳಲಿಕ್ಕೆ 4 ತಿಂಗಳ ಕಾಲಾವಕಾಶ ನೀಡಲಾಗಿದೆ. 2013ರಲ್ಲಿ ಅರ್ಜಿ ಕರೆದದ್ದನ್ನ ಆಗ ಸ್ಟೇ ಮಾಡಲಾಗಿತ್ತು. ಈಗ ಪ್ರಮುಖವಾಗಿ ಏನಂದ್ರೆ ಈ ಅರ್ಜಿಗಳ ವಿಲೇವಾರಿಗೆ ಸಂಬಂಧಪಟ್ಟಂತೆ ಮತ್ತು ಆ ಪ್ರೊಸೀಜರ್ ಏನಿದೆ ಅದು ಸ್ವಲ್ಪ ವಿಳಂಬ ಆಗ್ತಾ ಬಂದಿರೋದ್ರಿಂದ ಆ ಒಂದು ಅರ್ಜಿಯನ್ನ ಅಕ್ರಮ ಸಕ್ರಮ ಮಾಡಿಕೊಳ್ಳುವಂತದ್ದು ಏನ್ ಪ್ರಕ್ರಿಯೆ ಇದೆ ಅದಕ್ಕೆ 4 ತಿಂಗಳ ಕಾಲಾವಕಾಶವನ್ನ ವಿಸ್ತರಣೆ ಮಾಡಿ ರಾಜ್ಯ ಸರ್ಕಾರ ಮಾಡ್ಲಿಕ್ಕೆ ನಿರ್ಧಾರವನ್ನು ಮಾಡಲಾಗಿದೆ. ಅಂದ್ರೆ ಕಂದಾಯ ಭೂಮಿಯಲ್ಲಿ ಸುಮಾರು ಹಲವಾರು ವರ್ಷಗಳಿಂದ ವಾಸಿಸಿರುವಂತ ಜನ ಇರ್ತಾರೆ. ಆ ಒಂದು ಜಾಗಗಳನ್ನ ಸಕ್ರಮವನ್ನ ಮಾಡ್ಕೊಳ್ಳಿಕ್ಕೆ ಏನೊಂದು ಸಂಪುಟ ಸಭೆಯಲ್ಲಿ ಕಾನೂನನ್ನ ತರಲಾಗಿದೆ. ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಸ್ತೃತವಾದ ಚರ್ಚೆಯನ್ನು ಮಾಡಿ ರಾಜ್ಯ ಸರ್ಕಾರ ಒಂದು ನಿರ್ಧಾರಕ್ಕೆ ಬಂದಿದ್ದು 4 ತಿಂಗಳ ಕಾಲಾವಕಾಶವನ್ನ ಮತ್ತೆ ಹೆಚ್ಚುವರಿಯಾಗಿ ನೀಡಲಾಗಿದೆ. ಶ್ರುತಿ, ಓಕೆ. ಇನ್ನು ಸಿಎಂ ನೇತೃತ್ವದಲ್ಲಿ ಕೃಷ್ಣಾದಲ್ಲಿ ಸಭೆ ಕೂಡ ನಡೀತು. ಸಭೆಯಲ್ಲಿ ಇದರ ಹೊರತಾಗಿ ಬೇರೆ ಯಾವೆಲ್ಲ ವಿಚಾರಗಳ ಬಗ್ಗೆ ಏನು ನಿರ್ಧಾರವನ್ನ ಕೈಗೊಳ್ಳಲಾಯಿತು ಅಂತ? ಪ್ರಮುಖವಾಗಿ ಅಕ್ರಮ ಸಕ್ರಮಕ್ಕೆ ಸಂಬಂಧಪಟ್ಟಂತೆನೇ ಒಂದು ನಿರ್ದಿಷ್ಟವಾಗಿ ಮೀಟಿಂಗ್ ಅನ್ನು ಮಾಡಿರೋದ್ರಿಂದ ಅದರ ಬಗ್ಗೆ ಕೂಲಂಕುಷವಾಗಿ ಚರ್ಚೆಯನ್ನ ಸಿಎಂ ಸಿದ್ದರಾಮಯ್ಯ ನಡೆಸಿದ್ರು. ಪ್ರಮುಖವಾಗಿ ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಕೆಜೆ ಜಾರ್ಜ್, ನಗರಾಭಿವೃದ್ಧಿ ಸಚಿವರಂತ ರೋಷನ್ ಬೇಗ್ ಮತ್ತು ಆಯಾ ಇಲಾಖೆಗಳಿಗೆ ಸಂಬಂಧಪಟ್ಟಂತ ಅಧಿಕಾರಿಗಳ ಜೊತೆ ಸಿಎಂ ಸಿದ್ದರಾಮಯ್ಯ ಈ ಒಂದು ಯೋಜನೆಗೆ ಸಂಬಂಧಪಟ್ಟಂತೆ ಯೋಜನೆ ಮತ್ತು ಅರ್ಜಿಗಳ ವಿಲೇವಾರಿ ಏನಿದೆ ಅಕ್ರಮ ಸಕ್ರಮಕ್ಕೆ ಸಂಬಂಧಪಟ್ಟಂತೆ ಈ ಎಲ್ಲಾ ವಿಚಾರಗಳಿಗೆ ಸಂಬಂಧಪಟ್ಟಂತೆ ವಿಸ್ತೃತವಾದ ಚರ್ಚೆಯನ್ನು ಮಾಡಿ 4 ತಿಂಗಳ ಅವಕಾಶವನ್ನ ನೀಡಬೇಕು ಅಂತ ನಿಟ್ಟಿನಲ್ಲಿ ಅಧಿಕಾರಿಗಳಿಗೆ ಸಚಿವರಿಗೆ ಸೂಚನೆಯನ್ನು ಕೊಟ್ಟರು. ಶ್ರುತಿ, ಓಕೆ, ಧನ್ಯವಾದಗಳು ಪವನ್ ತಮ್ಮೆಲ್ಲ ಮಾಹಿತಿಗೆ. ಇನ್ನು ಅಕ್ರಮ ಸಕ್ರಮವನ್ನ ಮಾಡಿಕೊಳ್ಳೋದಕ್ಕೆ ಕಾಲಾವಕಾಶವನ್ನ ಈಗಾಗಲೇ ವಿಸ್ತರಣೆ ಮಾಡಲಾಗಿದೆ. ಸಿಎಂ ನೇತೃತ್ವದಲ್ಲಿ ಸಭೆಯನ್ನ ಕೂಡ ಕರೆಯಲಾಗಿತ್ತು ಗೃಹ ಕಚೇರಿ ಕೃಷ್ಣಾದಲ್ಲಿ. ಈ ಒಂದು ಸಭೆಯ ನಂತರ ಕೂಲಂಕುಷವಾಗಿ ಈ ಒಂದು ವಿಚಾರವಾಗಿ ಸುದೀರ್ಘವಾದಂತಹ ಚರ್ಚೆ ನಡೆಯಿತು ಅಕ್ರಮ ಸಕ್ರಮದ ಬಗ್ಗೆ. ಸೊ ಎಲ್ಲಾ ವಿಚಾರಗಳನ್ನ ಗಣನೆಗೆ ತೆಗೆದುಕೊಂಡು ಆನಂತರ ನಿರ್ಧಾರವನ್ನ ತೆಗೆದುಕೊಳ್ಳಲಾಗತ್ತೆ. 4 ತಿಂಗಳವರೆಗೆ ಕಾಲಾವಕಾಶವನ್ನ ಈಗಾಗಲೇ ವಿಸ್ತರಣೆಯನ್ನ ಮಾಡಲಾಗಿದೆ. ಆ ಒಂದು ಕಾಲಾವಕಾಶದಲ್ಲಿ ಅಕ್ರಮವನ್ನ ಸಕ್ರಮ ಮಾಡಿಕೊಳ್ಳೋಕೆ ಅವಕಾಶ ಇರುವಂತದ್ದು. ಹಾಗೆ 2013ರಲ್ಲಿ ಅರ್ಜಿಯನ್ನ ಕರೆದಿದ್ದು ಆಗ ಅರ್ಜಿಗಳನ್ನ ಆಗ ತಡೆಯನ್ನ ನೀಡಲಾಗಿತ್ತು. ಈ ಒಂದು ಮಾತನ್ನ ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾದಂತಹ ಕೆಜೆ ಜಾರ್ಜ್ ಅವರು ಹೇಳಿದ್ದಾರೆ. ಅಕ್ರಮ ಸಕ್ರಮ ಮಾಡಿಕೊಳ್ಳೋಕೆ ಇನ್ನೂ ಕೂಡ 4 ತಿಂಗಳುಗಳ ಕಾಲಾವಕಾಶವನ್ನ ನೀಡಲಾಗಿದೆ.
ಅಕ್ರಮ ಸಕ್ರಮ ಮಾಡಿಕೊಳ್ಳೋದಕ್ಕೆ ನೀಡಿದಂತಹ ಇನ್ನು ಕಾಲಾವಕಾಶದ ಮಿತಿಯನ್ನ ಮತ್ತಷ್ಟು ಸಡಿಲಗೊಳಿಸಲಾಗಿದೆ. ಇನ್ನು 4 ತಿಂಗಳುಗಳ ಕಾಲಾವಕಾಶವನ್ನ ನೀಡಲಾಗಿದೆ. ಇವತ್ತು ಗೃಹ ಕಚೇರಿ ಕೃಷ್ಣಾದಲ್ಲಿ ಮಹತ್ವದ ಸಭೆ ನಡೆಯಿತು. ಸಭೆಯಲ್ಲಿ ಈ ಒಂದು ನಿರ್ಧಾರವನ್ನ ಕೈಗೊಳ್ಳಲಾಯಿತು. ಅಕ್ರಮ ಸಕ್ರಮದ ಬಗ್ಗೆ ಕೂಲಂಕುಷವಾಗಿ ಚರ್ಚೆಯನ್ನ ನಡೆಸಿ ಆನಂತರ ಆಗುಹೋಗುಗಳ ಬಗ್ಗೆ ಕೂಡ ಇಲ್ಲಿ ಸಾಕಷ್ಟು ಚರ್ಚೆಯ ನಂತರ ಈ ಒಂದು ನಿರ್ಧಾರಕ್ಕೆ ಬರಲಾಯಿತು.